ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ IPL ನ ಕ್ರೇಜ್. ಯಾರು IPL ನ ನೋಡ್ಬೇಕು ಅಂತ ಇದಾರೋ ಕ್ರಿಕೆಟ್ ಫ್ಯಾನ್ಸ್ಗಳಿಗಂತೂ ಇವತ್ತಿಂದ ಇನ್ನು 2.5 ತಿಂಗಳು ಗಂಟ ಹಬ್ಬ. ಇನ್ನು ಯಾವುದೇ ರೀತಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಸಂಜೆ 7:30 ಆಯ್ತು ಅಂದ್ರೆ ನೈಟ್ 12 ಗಂಟೆವರೆಗೂ IPL ಕ್ರೇಜ್ ಇದ್ದೇ ಇರುತ್ತೆ. ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳಿಗಂತೂ ಈ ಟೈಮ್ನ ಮಿಸ್ಸೇ ಮಾಡ್ಕೊಳ್ಳಲ್ಲ. ಎಲ್ಲರೂ ಸಹ ಈ ಮ್ಯಾಚ್ ನ ನೋಡ್ತಾರೆ. ಹಾಗೆ ಈ ಸಲದಿಂದ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಬೇರೆ ಇಟ್ಬಿಟ್ಟಿದ್ದಾರೆ. ಓಲ್ಡ್ ಸೀಸನ್ ಅಲ್ಲೆಲ್ಲ ಆರಾಮಾಗಿ ಜಿಯೋ ಸಿನಿಮಾದಲ್ಲಿ ಫ್ರೀ ಇತ್ತು, ಆದ್ರೆ ಈ ಸಲದಿಂದ ಸಬ್ಸ್ಕ್ರಿಪ್ಷನ್ ಇಟ್ಟಿದ್ದಾರೆ. ಹಾಗೆ ಜಿಯೋದವರು ಅದಕ್ಕೆ ಅಂತ ಸಪರೇಟ್ ಆಗಿ ನ್ಯೂ ಪ್ಲಾನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ಪರ್ಚೇಸ್ ಮಾಡಿ IPL ಮ್ಯಾಚಸ್ಗಳನ್ನ ನೋಡಿ. ಆದ್ರೆ ಇವತ್ತಿಂದ ಮ್ಯಾಚ್ಗಳು ಕ್ರೇಜಿ ಮ್ಯಾಚ್ಗಳು ನಡೀತಾ ಇರೋದು. ಮೊದಲನೇ ಮ್ಯಾಚ್ ಯಾರ್ದು? ನಮ್ಮ RCB ಮ್ಯಾಚ್. RCB ಮ್ಯಾಚ್ ಅಂದ್ರೆ ಕ್ರೇಜ್ ಅಂತೂ ಇದ್ದೇ ಇರುತ್ತೆ. RCB ಫ್ಯಾನ್ಸ್ಗಳಂತೂ ಎಲ್ಲರೂ ಸಹ ಕುಣಿತಾ ಇರ್ತಾರೆ. ಮೊದಲನೇ ಮ್ಯಾಚ್ ಯಾವ ತರ ಧೂಳು ಎಬ್ಬಿಸ್ತಾರೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕು ಎಲ್ಲ RCB ಫ್ಯಾನ್ಸ್ಗಳು. ಇನ್ನ ಒಂದು ಏನು ಅಂದ್ರೆ, ಸೋತ್ರೆ ದೇವ್ರಿಗೆ, ಗೆದ್ರೆ ನಮ್ಗೆ. ನೋಡೋಣ ಯಾವ ರೀತಿ ನಮ್ಮ RCB ಅವರು ಶುಭಾರಂಭನ ಮಾಡ್ತಾರೆ ಅಂತ. ಹಾಗೆ ಇವತ್ತು ಮ್ಯಾಚ್ ನಡೀತಾ ಇರೋದು ಕೋಲ್ಕತ್ತಾದಲ್ಲಿ. ಹಾಗೆ ಕೋಲ್ಕತ್ತಾದ ಮೇಲೆ ಹಾಗೆ ಕೋಲ್ಕತ್ತಾದಲ್ಲಿ ಇಲ್ಲಿವರೆಗೂ 93 IPL ಮ್ಯಾಚಸ್ಗಳು ನಡೆದಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿರೋರು 38 ಬಾರಿ ವಿನ್ ಆಗಿದ್ರೆ, ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಆಡಿರೋರು 55 ಟೈಮ್ಸ್ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಎಲ್ಲರೂ ಸಹ ಇಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್ ಯಾರು ವಿನ್ ಆಗ್ತಾರೋ ಅಲ್ಲಿ ಫಸ್ಟ್ ಬಾಲಿಂಗ್ ಆಯ್ಕೆ ಮಾಡ್ಕೋತಾರೆ. ಹಾಗೆ ಇನ್ನ ಒಂದು ಫ್ಯಾಕ್ಟರ್ ಏನು ಅಂದ್ರೆ, ಡ್ಯೂ ಫ್ಯಾಕ್ಟ್ ಜಾಸ್ತಿ ಇರುತ್ತೆ ಕೋಲ್ಕತ್ತಾದಲ್ಲಿ. ಇವಾಗ BCCI ನ್ಯೂ ರೂಲ್ ನ ತಂದಿದೆ, ಸೆಕೆಂಡ್ ಇನ್ನಿಂಗ್ಸ್ಗೆ ಸೆಕೆಂಡ್ ನ್ಯೂ ಬಾಲ್ ಅವೈಲಬಿಲಿಟಿ ಇದೆ ಅಂತ. ಅದಕ್ಕೋಸ್ಕರ ಈ ಪ್ಲಾನ್ ನ ಎಕ್ಸಿಕ್ಯೂಟಿವ್ ಮಾಡಬೇಕು ಅಂದ್ರೆ ಟಾಸ್ ಗೆದ್ರೆ ಸೆಕೆಂಡ್ ಇನ್ನಿಂಗ್ಸ್ ನ ತಕೊಂಡು 11 ಓವರ್ಗಳ ನಂತರ ಆಗಿ ಡ್ಯೂ ಫ್ಯಾಕ್ಟ್ ಇದೆಯಾ ಅಂತ ಅಂಪೈರ್ ಹತ್ರ ಚೆಕ್ ಮಾಡಿಸಿ ಎರಡನೇ ನ್ಯೂ ಬಾಲ್ ನ ತಗೋಬಹುದು. ಅವಾಗ ಒಂದು ಸ್ವಲ್ಪ ಬಾಲಿಂಗ್ ಟೀಮ್ಗೆ ಅದ್ದೂರಿ ಎಫೆಕ್ಟ್ ಆಗುತ್ತೆ. ಏನಕ್ಕಂದ್ರೆ ಬ್ಯಾಟಿಂಗ್ ಅವರಿಗೆ ಎಷ್ಟು ಕಾಂಪಿಟೇಷನ್ ಆಗುತ್ತೆ ಅಂದ್ರೆ ಬಾಲಿಂಗ್ ಅಲ್ಲಿ ಅವಾಗ ಅಷ್ಟೊಂದು ಎಫೆಕ್ಟ್ ಬರುತ್ತೆ. ಏನಕ್ಕಂದ್ರೆ 11 ಓವರ್ ಆದ್ಮೇಲೆ ಇನ್ನೊಂದು ನ್ಯೂ ಬಾಲ್ ಬಂತು ಅಂದ್ರೆ ಆ ಬಾಲ್ ಅಷ್ಟೊಂದು ಜಾರಲ್ಲ, ಗ್ರಿಪ್ ಅಲ್ಲಿ ಇರುತ್ತೆ. ಅವಾಗ ಸ್ವಿಂಗ್ ಅಂತೂ ಅದ್ದೂರಿಯಾಗುತ್ತೆ. ಅದಕ್ಕೋಸ್ಕರ BCCI ಡ್ಯೂ ಇರೋ ಅಂತ ಸ್ಟೇಡಿಯಂಗಳಿಗೆ, ಡ್ಯೂ ಫ್ಯಾಕ್ಟರ್ಗಳಿಗೆ ಹೊಸ ನ್ಯೂ ಬಾಲ್ ಅವೈಲಬಿಲಿಟಿ ಕೊಟ್ಟಿರೋದು ಸೆಕೆಂಡ್ ಇನ್ನಿಂಗ್ಸ್ ಗಳಿಗೆ ಮಾತ್ರ. ಈ ಇಂಪ್ಲಿಮೆಂಟ್ ಮೊದಲನೇ ಮ್ಯಾಚ್ ಅಲ್ಲಿ ಆಗುತ್ತಾ ಅಂತ ನನ್ನ ಪ್ರಕಾರ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಕೋಲ್ಕತ್ತಾದಲ್ಲಿ ಡ್ಯೂ ಫ್ಯಾಕ್ಟ್ ಜಾಸ್ತಿ ಬರುತ್ತೆ, ಔಟ್ಫೀಲ್ಡ್ ಅಂತೂ ಬೆಂಕಿ, ಸ್ಕೋರ್ ಅದ್ದೂರಿಗೆ ಬರುತ್ತೆ. ಹಾಗೆ ಈ ಕೋಲ್ಕತ್ತಾದಲ್ಲಿ ಆವರೇಜ್ ಸ್ಕೋರ್ ಬಂದ್ರೆ 162. ಆ 162 ಮೇಲೆ 180 190 ಹೊಡೆದ್ರೆ ಬೆಸ್ಟ್ ಸ್ಕೋರ್ ಕೋಲ್ಕತ್ತಾದಲ್ಲಿ. ಹಾಗೆ 200 ದಾಟೋ ಅಂತ ಸಾಧ್ಯತೆಗಳು ಇದೆ, ದಾಟಿದ್ರು ಸಹ ಬಿಗ್ ಸ್ಕೋರು. ಹಾಗೆ ಸೀಸನ್ ನೋಡ್ತಾ ಬಂದ್ರೆ KKR ಅವರೇ 262 ರನ್ ಹೊಡೆದಿರ್ತಾರೆ. ಅದನ್ನ ಪಂಜಾಬ್ ಅವರು ಚೇಸ್ ಮಾಡಿ ವಿನ್ ಆಗ್ತಾರೆ. ಈ ಪಿಚ್ ನ ನೋಡ್ತಾ ಬಂದ್ರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಫೇವರಬಲ್ ಅನ್ಸುತ್ತೆ. ಆದ್ರೆ IPL ಅಲ್ಲಿ ಮಾತ್ರ, ಏನಾದ್ರೂ ಇಂಟರ್ನ್ಯಾಷನಲ್ ಅಲ್ಲಿ ಆಡಿದ್ರೆ ಬಿಗ್ ಸ್ಕೋರ್ ಅಂದ್ರೆ 200 190 ಹೊಡೆದ್ರೆ ಆರಾಮಾಗಿ ಆಡ್ಸ್ಕೋಬಹುದು. ನೀವು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ನೋಡಿದ್ರಲ್ಲ, ಇಂಗ್ಲೆಂಡ್ ಅವರು ಎಷ್ಟು ಬೇಗ ಆಲ್ಔಟ್ ಆದ್ರು ಅಂತ ಕೋಲ್ಕತ್ತಾದಲ್ಲಿ. ಹಾಗೆ ಇದು IPL ಅಲ್ಲಿ ಆ ತರ ಆಗಲ್ಲ, ಮುಗ್ಗ ಹೊಡಿತಾರೆ. ಸೀಸನ್ ಅಲ್ಲಿ ಏನು 200+ ಬರ್ತಾ ಇದ್ದಿದ್ದು ರನ್ನು, ಅದಕ್ಕಿಂತ ಕಮ್ಮಿ ಟಾರ್ಗೆಟ್ ನ ಕೊಡ್ತಾನೆ ಇರಲಿಲ್ಲ ಫಸ್ಟ್ ಇನ್ನಿಂಗ್ಸ್ ಅವರು. ಅದೇ ರೀಸನ್ ಈ ಸಲದಿಂದ ಪಕ್ಕ 200 ಬರೋಂತ ಸಾಧ್ಯತೆಗಳು ಇದೆ. ಹಾಗೆ ನನ್ನ ಪ್ರಕಾರ 180 ಮೇಲೆ ಹೋದ್ರೆ ಈ ಕೋಲ್ಕತ್ತಾ ಪಿಚ್ ಅಲ್ಲಿ ಬೆಂಕಿ ಸ್ಕೋರು. ಹಾಗೆ ಟಾಸ್ ವಿನ್ ಆಗಿ ಯಾರು ಸೆಕೆಂಡ್ ಇನ್ನಿಂಗ್ಸ್ ನ ತಗೋತಾರೋ ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಾನು ಆಲ್ರೆಡಿ ಹೇಳ್ದೆ, ಎರಡನೇ ನ್ಯೂ ಬಾಲ್ ಅವೈಲಬಿಲಿಟಿ. ಅದು ಯಾವ ರೀತಿ ಈ ಫಸ್ಟ್ ಮ್ಯಾಚ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ಬೇಕು. ಹಾಗೆ ಎಲ್ಲರಿಗೂ ಸಹ ಈ ಇಂಪ್ಲಿಮೆಂಟ್ ನ ರೂಲ್ಸ್ ಏನು, ರೆಗ್ಯುಲೇಷನ್ ಏನು ಅನ್ನೋದನ್ನ ಅಂಪೈರ್ಗಳು ಆ ಟೈಮಲ್ಲಿ ಅವ್ರಿಗೆ ಹೇಳಿರ್ತಾರೆ. ಹಾಗೆ ನೆನ್ನೆ ನಡೆದಿರೋ ಅಂತ ಕ್ಯಾಪ್ಟನ್ ಮೀಟಪ್ ಅಲ್ಲೂ ಸಹ BCCI ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದೇ ನಮಗ್ ಗೊತ್ತಾಗ್ಬೇಕು ಅಂದ್ರೆ ಮ್ಯಾಚಸ್ಗಳು ಸ್ಟಾರ್ಟ್ ಆದಾಗ್ಲೇನೆ. ಈ ಇಂಪ್ಲಿಮೆಂಟ್ ಗಂತೂ ವೆರಿ ಕ್ಯೂರಿಯಾಸಿಟಿಯಿಂದ ಇದೀನಿ, ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಹಾಗೆ ಇಲ್ಲಿವರೆಗೂ ಸಹ RCB ಮತ್ತೆ KKR ಫೇಸ್ ಟು ಫೇಸ್ 35 ಬಾರಿ ಮ್ಯಾಚಸ್ಗಳನ್ನ ಆಡಿರೋದು. ಅದರಲ್ಲಿ 21 ಮ್ಯಾಚ್ಗಳನ್ನ KKR ಗೆದ್ದಿರೋದು. ಹಾಗೆ RCB ಅವರು 14 ಬಾರಿ ಗೆದ್ದಿದ್ದಾರೆ. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಮ RCB ಅವರು
KKR ಗೆ ಒಂದು ಸ್ವಲ್ಪ ಡೌನ್ ಅಲ್ಲಿ ಇದ್ದಾರೆ. ಒಂದು ಸ್ವಲ್ಪ ಕಾಂಪ್ಲಿಮೆಂಟ್ ಕೊಡಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಪ್ಲೇಯಿಂಗ್ 11 ಬೆಂಕಿಯಾಗಿರ್ಬೇಕು. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನು ಸಹ ಸರಿಯಾಗಿ ಇಟ್ಕೊಂಡಿರ್ಬೇಕು. ಹಾಗೆ ಬಾಲಿಂಗ್ ಲೈನಪ್ ಅಂತೂ ಬೆಂಕಿಯಾಗಿರ್ಬೇಕು. ಸೆಕೆಂಡ್ ಇನ್ನಿಂಗ್ಸ್ ಆದ್ರೆ ಪಕ್ಕ ಯಾವ ರೀತಿ ಬಾಲಿಂಗ್ ಅಟ್ಯಾಕ್ ಯೂಸ್ ಮಾಡ್ತಾರಂತ ನೋಡೋಣ. ಹಾಗೆ ಇವತ್ತು ನಡೆಯುವಂತ ಮ್ಯಾಚ್ಗೆ ನನ್ನ ಪ್ರಕಾರ ಪ್ಲೇಯಿಂಗ್ 11 ಈ ರೀತಿ ಇರಬಹುದು. ಹಾಗೆ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ, ಸುನಿಲ್ ನಾರಾಯಣ್, ಡಿಕಾಕ್, ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೂ ರಸೆಲ್, ರಮನ್ದೀಪ್ ಸಿಂಗ್, ನಟರಾಜ್, ವರುಣ್ ಚಕ್ರವರ್ತಿ, ವೈಭವ್, ಹರ್ಷಿತ್ ರಾಣಾ. ಇದು ನನ್ನ ಪ್ರಕಾರ ಇವತ್ತು ನಡೆಯುವಂತ ಮ್ಯಾಚ್ಗೆ KK ಅವರ ಪ್ಲೇಯಿಂಗ್ 11. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ನ ನೋಡ್ತಾ ಬಂದ್ರೆ ಮನೀಶ್ ಪಾಂಡೆ ಅವರು ಪ್ಲೇಯಿಂಗ್ 11 ಅಲ್ಲಿ ಆಡೋ ಅಂತ ಕೇಪಬಿಲಿಟಿ ಇರೋಂತ ಪ್ಲೇಯರ್. ಆದ್ರೆ ನಮ್ಮ RCB ಅವರು ಈ ಪ್ಲೇಯರ್ನು ಸಹ ಪಿಕ್ ಮಾಡ್ಲಿಲ್ಲ ಆಕ್ಷನ್ ಅಲ್ಲಿ. ಆದ್ರೆ ಇವರು ಬೆಂಕಿ ಪ್ಲೇಯರು, ಪಕ್ಕ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ತಾರೆ. ಆದ್ರೆ KK ಅವರು ಟಾಸ್ ವಿನ್ ಆದ್ರೆ ಪಕ್ಕ ಮನೀಶ್ ಪಾಂಡೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಆಡಿಸುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಹೋದ ಸಲನು ಸಹ KKR ಅವರು ಇದೇ ರೀತಿ ಮಾಡ್ತಾ ಇದ್ದಿದ್ದು, ಮನೀಶ್ ಪಾಂಡೆ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಿದ್ದು. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಮನೀಶ್ ಪಾಂಡೆ ಅವರು ಅದ್ದೂರಿಯಾಗಿ ಇಂಪ್ಯಾಕ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಮಯಾಂಕ್ ಮಾರ್ಕಂಡೆ ಯಾವ ಟೈಮ್ಗೆ ಯೂಸ್ ಆಗ್ತಾರೆ ಅಂದ್ರೆ, ಏನಾದ್ರು KKR ಅವರು ಫಸ್ಟ್ ಬ್ಯಾಟಿಂಗ್ ಆಡಿ ಸೆಕೆಂಡ್ ಇನ್ನಿಂಗ್ಸ್ ಟೈಮ್ ಅಲ್ಲಿ ಬಾಲಿಂಗ್ ಮಾಡೋ ಟೈಮ್ ಅಲ್ಲಿ ಅಲ್ಲಿ ಪಿಚ್ಗೆ ಸ್ಪಿನ್ನರ್ಸ್ ಗಳ ಅವೈಲೇಬಿಲಿಟಿ ತುಂಬಾ ಇದೆ. ಹಾಗೆ ಕೋಲ್ಕತ್ತಾದಲ್ಲಿ ಸ್ಪಿನ್ನಿಂಗ್ ಅಟ್ಯಾಕ್ ಒಂದ್ ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಕಂಡೀಷನ್. ಆ ಟೈಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಮಾರ್ಕಂಡೆನ ತರಬಹುದು. ಯಾರಾದ್ರೂ ಒಬ್ರು ಸ್ಪಿನ್ನರ್ 4 ಓವರ್ನ ಮುಗಿಸಿ ಆ ನಂತರ ಈ ಸ್ಪಿನ್ನರ್ ನ ತತ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ಗೆ, ಒಂದು ಒಳ್ಳೆ ವಿಷಯ. ಹಾಗೆ ಚೇತನ್ ಸಕಾರಿಯಾ ಇವರು ಸಹ ಒಂದು ಬಾಲಿಂಗ್ ಅಟ್ಯಾಕ್, ಇವರು ಸಹ ಒಬ್ರು ಪ್ಲೇಸ್ಗೆ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಚೇತನ್ ಸಕಾರಿಯಾ ನೋಡೋಣ. ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಈ 3 ಜನ ಪ್ಲೇಯರ್ ಇದ್ದೇ ಇರ್ತಾರೆ. ಹಾಗೆ ನಮ್ಮ RCB ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ, ಶಾಟ್, ಕ್ಯಾಪ್ಟನ್ ರಜಿತ್ ಪಾಟಿದಾರ್. ಕ್ಯಾಪ್ಟನ್ ಆಗಿ ಮೊದಲನೇ ಸಲ ಡೆಬ್ಯೂ ಮಾಡ್ತಾ ಇರೋದು ರಜಿತ್ ಪಾಟಿದಾರ್ ಅವರು. RCB ಸುಮಾರು ಮ್ಯಾಚ್ ಆಡಿದ್ದಾರೆ, ಆದ್ರೆ RCB ಗೆ ಕ್ಯಾಪ್ಟನ್ ಆಗಿ ಮೊದಲನೇ ಸಲ ಆಡಿಸ್ತಾ ಇರೋದು. ಯಾವ ರೀತಿ ಆ ಕ್ಯಾಪ್ಟನ್ ಆಗಿ ನಿಭಾಯಿಸ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ನೋಡೋಣ. ಹಾಗೆ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕುರ್ನಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೇಸ್ ಎಸಲ್ವುಡ್ ನನಗೊಂದು ಸ್ವಲ್ಪ ಡೌಟ್ ಇದೆ. ಏನಕ್ಕಂದ್ರೆ ಅವರು ಇಂಜುರಿಯಿಂದ ಫುಲ್ ರಿಕವರಿ ಆಗಿದಾರ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವರು ICC ಚಾಂಪಿಯನ್ ಟ್ರೋಫಿಗೂ ಸಹ ಅನ್ಅವೈಲಬಲ್ ಆಗಿದ್ರು ಇಂಜುರಿ ಆಗಿರೋ ಕಾರಣ. ಹಾಗೆ ಅವರು ಇವತ್ತಿನ ಮ್ಯಾಚ್ಗೆ ಬಾಲಿಂಗ್ ಮಾಡಕ್ಕೆ ಅವೈಲಬಿಲಿಟಿ ಇದಾರ. ಹಾಗೆ ಇಂಜುರಿಯಿಂದ ರಿಕವರಿ ಆಗಿದಾರ ಅಂತ ನಮ್ಗೆ ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅವ್ರೇನಾದ್ರೂ ಪ್ಲೇಯಿಂಗ್ 11 ಅಲ್ಲಿ ಇದ್ರೆ ಅಂದ್ರೆ ನಮ್ಮ RCB ಬಾಲಿಂಗ್ ಅಟ್ಯಾಕ್ ಕೋರ್ ಅಲ್ಲಿ ಬಿಗ್ ಸ್ಟ್ರೆಂತ್ ಬರುತ್ತೆ, ನೋಡೋಣ. ಇಲ್ಲ ಅಂದ್ರೆ ಇವರ ಜಾಗಕ್ಕೆ ಮೇಜರ್ ಆಗಿ ಯಾರ ಇಂಡಿಯನ್ ಪ್ಲೇಯರ್ ನ ಬಾಲಿಂಗ್ ನ ಆಡಿಸುವಂತ ಸಾಧ್ಯತೆಗಳು ಇದೆ. ಹಾಗೆ ಯಶ್ ದಯಾಳ್, ಹಾಗೆ ಶ್ರೇಯಾಂತ್ ಶರ್ಮಾ ಇವ್ರನ್ನ ಆಡಿಸ್ಲೇಬೇಕು. ಕೋಲ್ಕತ್ತಾದಲ್ಲಿನ ಪಿಚ್ ಕಂಡೀಷನ್ ಗೆ ಸ್ಪಿನ್ನರ್ಸ್ ಗಳ ಅವೈಲಬಿಲಿಟಿ ಇದೆ. ಹಾಗೆ ನಮ್ಮ RCB ಶ್ರೇಯಸ್ ಶರ್ಮಾ, ಹಾಗೆ ಪಾರ್ಟ್ ಟೈಮ್ ಬಾಲರ್ ಆಗಿ ಲಿವಿಂಗ್ಸ್ಟನ್ ಅವ್ರನ್ನ ಫುಲ್ ಟೈಮ್ ಆಗಿ ಬಾಲಿಂಗ್ ಮಾಡಿಸ್ಕೋಬಹುದು, ಹಾಗೆ ಪಾರ್ಟ್ ಟೈಮ್ ಆಗು ಬಾಲಿಂಗ್ ಮಾಡಿಸ್ಕೋಬಹುದು. ಯಾವ್ದಾರ ಟೈಮ್ ಅಲ್ಲಿ ಒಬ್ರು ಸ್ಪಿನ್ನರ್ ಹೊಡ್ಸ್ಕೊಳ್ಳೋ ಟೈಮ್ ಅಲ್ಲಿ ಲಿವಿಂಗ್ಸ್ಟನ್ ನ ಪಕ್ಕ ಬಾಲಿಂಗ್ ಅಟ್ಯಾಕ್ ತರಬಹುದು. ಹಾಗೆ ಕೃಣಾಲ್ ಪಾಂಡ್ಯ ಇವರು ಸಹ ಆಲ್ರೌಂಡರ್, ಫುಲ್ ಟೈಮ್ ಬಾಲರ್, ಒಂದು ಸ್ವಲ್ಪ ನಮ್ಗೆ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಈ ಕೋಲ್ಕತ್ತಾ ಪಿಚ್ ಅಲ್ಲಿ ನಮ್ಮ RCB 3 ಜನ ಸ್ಪಿನ್ನರ್ಸ್ ಗಳು ಇದ್ದೇ ಇರ್ತಾರೆ. ಶ್ರೇಯಸ್ ಶರ್ಮಾ, ಕೃಣಾಲ್ ಪಾಂಡ್ಯ, ಲಿವಿಂಗ್ಸ್ಟನ್. ಏನಾದ್ರೂ ಮೇಜರ್ ಆಗಿ ಇನ್ನೂ ಒಬ್ಬ ಸ್ಪಿನ್ನರ್ ಬೇಕು ಅಂದ್ರೆ ತರಬೇಕಾಗುತ್ತೆ ಅಷ್ಟೇ ಪ್ಲೇಯಿಂಗ್ 11ಗೆ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ನೋಡ್ತಾ ಬಂದ್ರೆ ದೇವದತ್ ಪಡಿಕ್ಕಲ್. ನೀವು ಹೋದ ಸೀಸನ್ ಅಲ್ಲಿ ದೇವದತ್ ಪಡಿಕ್ಕಲ್ ಅವರು ನಮ್ಮ RCB ಇದ್ದಾಗ ಬೆಂಕಿ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಹಾಗೆ ಇವ್ರನ್ನ ಒಂದು ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಿದ್ರು. ಹಾಗೆ ಹೋದ ಸೀಸನ್ ಅಲ್ಲಿ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾ ಇದ್ರು. ಹಾಗೆ ನಮ್ಮ RCB ಇದ್ದಾಗ ಇವರು ಮೇನ್ ಆಗಿ ಓಪನಿಂಗ್ ಬ್ಯಾಟಿಂಗ್ ಆಡ್ತಾ ಇದ್ರು. ದೇವದತ್ ಪಡಿಕ್ಕಲ್ ಅವರು ಈ ಸಲದಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತ ಸಾಧ್ಯತೆಗಳು ಇದೆ. ಹಾಗೆ ಎರಡನೇ ಇಂಪ್ಯಾಕ್ಟ್ ಪ್ಲೇಯರ್ ಸ್ವಪ್ನಿಲ್ ಸಿಂಗ್. ಹೋದ ಮ್ಯಾಚ್ ಅಲ್ಲೂ ಸಹ ಇವರಿಂದ ಸುಮಾರು ಮ್ಯಾಚ್ಗಳನ್ನ ಗೆದ್ದಿದೀವಿ. ಅದಕ್ಕೋಸ್ಕರ ಇವ್ರನ್ನ ಈ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತ ಸಾಧ್ಯತೆಗಳು ಇದೆ. ಯಾವ್ದಾದ್ರೂ ಈ 3 ಜನ ಸ್ಪಿನ್ನರ್ಸ್ ಗಳಲ್ಲಿ ಎಫೆಕ್ಟಿವ್ ಬರ್ಲಿಲ್ಲ ಅಂದ್ರೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಪಕ್ಕಾ ಪ್ಲೇಯಿಂಗ್ 11ಗೆ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತತ್ತಾರೆ. ಹಾಗೆ ನೆಕ್ಸ್ಟ್ ರಶೀದ್ ದಾರ್, ಇವರು ಸಹ ಹೋದ ಸೀಸನ್ ಅಲ್ಲಿ ಡೆಲ್ಲಿಗೆ ಆಡಿದ್ರು. ಹಾಗೆ ಈ ಸಲ ನಮ್ಮ RCBಗೆ ಆಡ್ತಾ ಇದ್ರೆ ಒಂದು ಮೀಡಿಯಂ ಪೇಸರ್ ಅಟ್ಯಾಕ್ ಅದ್ದೂರಿಗೆ ಇರುತ್ತೆ. ಏನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ
ತರೋಂತ ಸಾಧ್ಯತೆಗಳಿದೆ. ನನ್ನ ಪ್ರಕಾರ RCB ಯ ಪ್ಲೇಯಿಂಗ್ 11 ಈ ತರ ಇದೆ. ಹಾಗೆ ನನ್ನ ಪ್ರಕಾರ 3 ಜನ ಇಂಪ್ಯಾಕ್ಟ್ ಪ್ಲೇಯರ್ ಇವರು ಇದ್ದೇ ಇರ್ತಾರೆ. ಹಾಗೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರ್ಯಾರು ಇರ್ತಾರೆ ಅಂತ ಕಮೆಂಟ್ ಮಾಡಿ. ಆದ್ರೆ ಇವತ್ತು ನಡೆಯುವಂತ ಮ್ಯಾಚ್ ಅಂತೂ ವೆರಿ ಬಿಗ್ ಆಗಿ ನಡೆಯುತ್ತೆ. ಇನಾಗ್ರೇಷನ್ ಮ್ಯಾಚ್ ನಮ್ಮ RCB ಹೋದ ಸಲನೂ ಅಷ್ಟೇ ಇನಾಗ್ರೇಷನ್, ಈ ಸಲನೂ ಸಹ RCB ಇನಾಗ್ರೇಷನ್ ಮ್ಯಾಚ್ ಅಲ್ಲಿ ನಮ್ಮ RCB ಫ್ಯಾನ್ಸ್ ಗಳಿಗೆ ಎಷ್ಟು ದಿಲ್ ಖುಷ್ನ ಕೊಡ್ತಾರೆ ಅಂತ ನಮ್ಮ RCB ಅವರು ನೋಡ್ಬೇಕು. ಏನಾದ್ರೂ ಸೋತ್ ಬಿಟ್ರೆ ನಾವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳಲ್ಲ. ಟ್ರೋಲರ್ಸ್ಗಳು ಸಹ ನಾವು ಟ್ರೋಲ್ ಮಾಡ್ತೀವಿ. ಮೊದಲನೇ ಮ್ಯಾಚ್ ದೇವ್ರಿಗೆ, ಹಾಗೆ ನೆಕ್ಸ್ಟ್ ಮ್ಯಾಚ್ ನಮ್ಮ RCB ಅವ್ರು ಏನು ಅಂದ್ರೆ ಕಂಟಿನ್ಯೂಸ್ 4 ಮ್ಯಾಚ್ ಸೋತ್ರು ನಮ್ಗೆ ಬೇಜಾರಾಗಲ್ಲ. ಏನಾದ್ರೂ ಮೇಜರ್ ಆಗಿ 1 ರನ್ 2 ರನ್ ಒಂದ್ ಸ್ವಲ್ಪ ಗೆಲ್ಲೋ ಮೂಮೆಂಟ್ ಅಲ್ಲಿ ಸೋಲ್ತೀವಲ್ಲ, ಆ ಟೈಮಲ್ಲಿ ಬೇಜಾರಾಗುತ್ತೆ ಹೊರತು ಏನಾದ್ರೂ ಒಂದ್ ಸೈಡ್ ಮ್ಯಾಚ್ ಅಲ್ಲಿ ಸೋತ್ರೆ ನಮ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ಟೈಮಲ್ಲಿ ಆದ್ರೂ ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ನಾವು RCB ಫ್ಯಾನ್ಸ್ಗಳು ಕೊಟ್ಟೇ ಕೊಡ್ತೀವಿ ನಮ್ಮ RCBಗೆ. ಹಾಗೆ ಇವತ್ತಿನ ಮ್ಯಾಚ್ ನಮ್ಮ RCB ಅವರು ಯಾವ ರೀತಿ ಪ್ಲೇಯಿಂಗ್ 11 ಮಾಡ್ತಾರೆ ಅಂತ ನೋಡೋಣ. ಹಾಗೆ ಇಲ್ಲಿ ಮೇನ್ ರೋಲ್ ಆಗೋದು ಟಾಸ್ ಯಾರು ವಿನ್ ಆಗ್ತಾರೋ ಫಸ್ಟ್ ಚೇಸಿಂಗ್ ನೇ ಮಾಡ್ತಾರೆ. ಏನಕ್ಕೆ ಹೇಳಿ, ನಾ ಆಲ್ರೆಡಿ ಹೇಳಿದ್ನಲ್ಲ ಸೆಕೆಂಡ್ ನ್ಯೂ ಬಾಲ್ ಅವೈಲಬಿಲಿಟಿ ಇದೆ ಅಂತ. ಆ ರೂಲ್ ಸಹ ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೆಕೆಂಡ್ ನ್ಯೂ ಬಾಲ್ ನ ಅವೈಲಬಿಲಿಟಿನ ತಕೊಂಡು ಇಂಪ್ಯಾಕ್ಟ್ ಮಾಡಕ್ಕೆ ಯಾವ ರೀತಿ 2 ಟೀಮ್ಗಳು ವೆಯ್ಟ್ ಮಾಡ್ತಾ ಇದೆ ಅಂತ ನೋಡೋಣ. ಹಾಗೆ ಯಾರ್ಯಾರು RCB ಫ್ಯಾನ್ಸ್ಗಳು ಇದ್ರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ, ಮತ್ತೆ ವಂದನೆಗಳು.